ಮತ್ತೊಂದು ಮಹತ್ವದ ಅಪ್ಡೇಟ್ ರಾವಲ್ಪಿಂಡಿ ಸ್ಟೇಡಿಯಂ ಮೇಲೆ ಮಿಸೈಲ್ ಅಟ್ಯಾಕ್ ಬಗ್ಗೆ ಅಪ್ಡೇಟ್ ಲಭ್ಯವಾಗ್ತಾ ಇದೆ। ರಾವಲ್ಪಿಂಡಿಯಿಂದ ಕರಾಚಿಗೆ ಪಿಎಸ್ಎಲ್ ನ ಮ್ಯಾಚ್ ಶಿಫ್ಟ್ ಆಗಿತ್ತು। ಕರಾಚಿಯಲ್ಲೂ ಕೂಡ ಭೀಕರವಾದಂತಹ ದಾಳಿಯನ್ನ ಆರಂಭ ಮಾಡಿದೆ ಭಾರತ। ಸಂಕಷ್ಟಕ್ಕೆ ಸಿಲುಕಿದ್ದಾರೆ ವಿದೇಶಿ ಕ್ರಿಕೆಟ್ ಆಟಗಾರರು। ಪಾಕಿಸ್ತಾನ ಲೀಗ್ನಲ್ಲಿ 48 ಗಂಟೆಗಳ ಕಾಲ ಕರಾಚಿ ಏರ್ಪೋರ್ಟ್ ಬಂದ್ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ। ಎಲ್ಲೂ ತೆರಳೋಕಾಗದೆ ಭೀತಿಗೆ ಸಿಕ್ಕಾಕೊಂಡಿದ್ದಾರೆ ವಿದೇಶಿ ಕ್ರಿಕೆಟ್ ಆಟಗಾರರು। ಸಂಕಷ್ಟಕ್ಕೆ ಸಿಕ್ಕಾಕೊಂಡಿದ್ದಾರೆ ವಿದೇಶಿ ಕ್ರಿಕೆಟ್ ಆಟಗಾರರು। ಕೇನ್ ವಿಲಿಯಮ್ಸನ್ ಅಲ್ಲೇ ಇದ್ದಾರೆ ಅನ್ನುವಂತ ಮಾಹಿತಿ ಪಿಎಸ್ಎಲ್ ನಲ್ಲಿ ಡೇವಿಡ್ ವಾರ್ನರ್ ಜೊತೆಗೆ ಜೇಸನ್ ಹೋಲ್ಡರ್ ಇಂತಹ ವಿದೇಶಿ ಆಟಗಾರರು ಕೂಡ ಈಗ ಸಿಕ್ಕಾಕೊಂಡಿದ್ದಾರೆ ಕರಾಚಿಯಲ್ಲಿ। ರಾವಲ್ಪಿಂಡಿಯಲ್ಲಿ ಡ್ರೋನ್ ದಾಳಿ ಆಗ್ತಾ ಇದ್ದ ಹಾಗೆ ರಾವಲ್ಪಿಂಡಿಯಿಂದ ಮ್ಯಾಚ್ ಅನ್ನ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಮಾಡಲಾಗಿತ್ತು। ಕರಾಚಿಗೆ ಮ್ಯಾಚ್ ಶಿಫ್ಟ್ ಆಗಿತ್ತು, ಆದ್ರೆ ಈಗ ಕರಾಚಿಯಲ್ಲೂ ಕೂಡ ಭಾರತದ ಸರಣಿ ದಾಳಿ ನಡೆದಿದೆ। ಕರಾಚಿಯ 16 ಕಡೆಗಳಲ್ಲಿ ದಾಳಿಯಾಗಿದೆ। ಕರಾಚಿ ಏರ್ಪೋರ್ಟ್ ಅನ್ನ 48 ಗಂಟೆಗಳ ಕಾಲ ಬಂದ್ ಮಾಡಲಾಗಿದೆ ಅನ್ನುವಂತ ಮಾಹಿತಿ। ಈಗ ಮ್ಯಾಚ್ ಆಡೋಕೆ ಅಂತ ಹೇಳಿ ಹೋದಂತಹ ವಿದೇಶಿ ಆಟಗಾರರು ಕೇನ್ ವಿಲಿಯಮ್ಸನ್, ಡೇವಿಡ್ ವಾರ್ನರ್, ಜೇಸನ್ ಹೋಲ್ಡರ್ ಇವರೆಲ್ಲರೂ ಕೂಡ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ। ಪಿಎಸ್ಎಲ್ ಮ್ಯಾಚ್ ನಡೀತಾ ಇದೆ ಪಾಕಿಸ್ತಾನದಲ್ಲಿ। ಇವತ್ತು ರಾವಲ್ಪಿಂಡಿಯಲ್ಲಿ ಮ್ಯಾಚ್ ಆಗಬೇಕಾಗಿತ್ತು, ಆದ್ರೆ ಯಾವಾಗ ಭಾರತದ ಡ್ರೋನ್ ಅಲ್ಲಿ ಹೋಗಿ ಬೀಳುತ್ತೋ, ರಾವಲ್ಪಿಂಡಿಯ ಸ್ಟೇಡಿಯಂ ಮೇಲೆ ಅಟ್ಯಾಕ್ ಆಗುತ್ತೋ, ಅಲ್ಲಿಂದ ಮ್ಯಾಚ್ ಅನ್ನ ಕರಾಚಿಗೆ ಶಿಫ್ಟ್ ಮಾಡುವಂತಹ ಕೆಲಸವನ್ನ ಪಾಕಿಸ್ತಾನ ಮಾಡ್ತು, ಅಲ್ಲಿನ ಪಿಸಿಬಿ ಮಾಡ್ತು। ಅಲ್ಲಿ ಕರಾಚಿಯಲ್ಲಿ ಮ್ಯಾಚ್ಗೆ ಎಲ್ಲ ಆಟಗಾರರು ಬಂದು ಸೇರಿದ್ರೆ ಈಗ ಕರಾಚಿಯಲ್ಲಿ ಭಾರತ ದಾಳಿ ಮಾಡಿದೆ। ಭಾರತದ ಮಿಸೈಲ್ಗಳ ಮೂಲಕ ದಾಳಿಯನ್ನ ಮಾಡಲಾಗಿದೆ। ಐಎನ್ಎಸ್ ವಿಕ್ರಾಂತ್ ಅನ್ನ ಬಳಕೆ ಮಾಡಿ ಅದರ ಮೂಲಕ ದಾಳಿಯನ್ನ ಮಾಡುವಂತಹ ಕೆಲಸವನ್ನ ಭಾರತದ ನೌಕಾಸೇನೆ ಮಾಡಿದೆ। 16 ಕಡೆಗಳಲ್ಲಿ ಕರಾಚಿಯಲ್ಲಿ ದಾಳಿ ನಡೆದಿರೋದು। ಈ ದಾಳಿ ಆಗ್ತಾ ಇದ್ದ ಹಾಗೆ ವಿದೇಶಿ ಆಟಗಾರರು ಪಿಎಸ್ಎಲ್ ನಲ್ಲಿ ಭಾಗಿಯಾಗಬೇಕು ಅಂತ ಹೇಳಿ ಬಂದಂತವರು ಈಗ ಅಲ್ಲಿ ಸಿಕ್ಕಾಕೊಂಡಿದ್ದಾರೆ। ಪಾಕಿಸ್ತಾನ ಸೇಫ್ ಆದಂತಹ ದೇಶ ಅಲ್ಲ ಅನ್ನುವಂಥದ್ದು ಅವ್ರಿಗೆ ಗೊತ್ತಿರ್ಲಿಲ್ವೋ ಏನೋ, ಗೊತ್ತಿದ್ರು ಏನೋ ಆಗಲ್ಲ ಅನ್ನುವಂತಹ ಧೈರ್ಯದಲ್ಲಿ ಬಂದ್ರೋ ಏನೋ, ಆದ್ರೆ ಪಾಕಿಸ್ತಾನ ಮಾಡಿದಂತಹ ಎಡವಟ್ಟಿಗೆ ಈಗ ಅಲ್ಲಿಗೆ ಬಂದಂತಹ ಆಟಗಾರರು, ವಿದೇಶಿ ಆಟಗಾರರು ಕೂಡ ತಗ್ಲಾಕೊಂಡಿದ್ದಾರೆ। ओ भाई इधर भाई, ओ भाई मर, ओ फक, ओ भाई इधर यो yo wow Kirutana Ima yo wow Kirutana Ima why Kirutana ದಾಳಿಯ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ। ಪಾಕಿಸ್ತಾನದಾದ್ಯಂತ ಭಾರತದ ದಾಳಿ ಯಾವ ರೀತಿಯಾಗಿದೆ, ಭಾರತೀಯ ಸೇನೆ ಎಂಥ ಪೌರುಷವನ್ನ ತೋರಿಸಿದೆ ಅನ್ನೋದನ್ನ 6 ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಿ। ಸುಮ್ಮನಿದ್ದಂತಹ ಭಾರತವನ್ನ ಕೆಣಕುವಂತಹ ಕೆಲಸವನ್ನ ಮಾಡಿತ್ತು ಪಾಕಿಸ್ತಾನ। ಶಾಂತಿಯನ್ನ ಕಾಪಾಡಿದ್ದಂತಹ ಭಾರತವನ್ನ, ಶಾಂತಿಯನ್ನ ಕಾಯ್ದುಕೊಳ್ತಾ ಇದ್ದಂತಹ ಭಾರತವನ್ನ ಕೆಣಕಿದ್ದು ಪಾಕಿಸ್ತಾನ ಪಹಲ್ಗಾಮ್ ದಾಳಿಯ ಮೂಲಕ। ಪಹಲ್ಗಾಮ್ನಲ್ಲಿ ಭಾರತೀಯರ ನರಮೇಧ ಏನಾಯ್ತು, ಅದಕ್ಕೆ ಭಾರತ ಉತ್ತರವನ್ನ ಕೊಡ್ಲೇಬೇಕಾಗಿತ್ತು। 13 ದಿನಗಳ ಬಳಿಕ ಪಾಕಿಸ್ತಾನದಲ್ಲಿದ್ದಂತಹ 9 ಉಗ್ರ ನೆಲೆಗಳನ್ನ ಟಾರ್ಗೆಟ್ ಮಾಡಿ ಅವುಗಳ ಮೇಲೆ ಮಿಸೈಲ್ ದಾಳಿಯನ್ನ ಮಾಡ್ತು ಭಾರತ ಆ ದಾಳಿಯನ್ನ ಮಾಡ್ತಾ ಇದ್ದ ಹಾಗೆ ತನ್ನ ಬಳಿಯೂ ಕೂಡ ಮಿಸೈಲ್ಗಳಿವೆ ಅನ್ನುವಂತಹ ಹುಮ್ಮಸ್ಸಿನಲ್ಲಿ ಮತ್ತೆ ಭಾರತದ ಮೇಲೆ ಅಟ್ಯಾಕ್ ಮಾಡೋಕ್ ಹೋಗಿ ಈಗ ಫಜೀತಿಗೆ ಸಿಕ್ಕಾಕೊಂಡಿದೆ ಪಾಕಿಸ್ತಾನ। ಭಾರತದ ಪ್ರತಿ ದಾಳಿಯನ್ನ, ಭಾರತ ಮಾಡ್ತಾ ಇರುವಂತಹ ಈ ಮಿಸೈಲ್ ದಾಳಿಯನ್ನ, ಡ್ರೋನ್ ದಾಳಿಯನ್ನ ಫೇಸ್ ಮಾಡುವುದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ। ಪಾಕಿಸ್ತಾನದ ಅಧ್ಯಕ್ಷ ಶೆಹಬಾಜ್ ಶರೀಫ್ ಪಾಕಿಸ್ತಾನದ ಜನರ ರಕ್ಷಣೆ ಮಾಡಬೇಕಾಗಿದ್ದಾತ. ಆತನ ಮನೆಯ ಬಳಿಯೇ
ಆತನ ಮನೆಯಿಂದ 20 ಕಿಲೋಮೀಟರ್ ದೂರದಲ್ಲಿ ಭಾರತದ ಅಟ್ಯಾಕ್ ಆಗ್ತಾ ಇದ್ದ ಹಾಗೆ ಆತ ಯಾವುದೋ ಬಂಕರ್ ಸೇರ್ಕೊಂಡ್ಬಿಟ್ಟಿದಾನಂತೆ. ಎಲ್ಲಿ ತನ್ನ ಮೇಲೆ ಅಟ್ಯಾಕ್ ಆಗಿ ತಾನೇ ಸತ್ತು ಹೋಗ್ಬಿಡ್ತೀನೋ ಅನ್ನುವಂಥ ಭಯಕ್ಕೆ ದೇಶದ ಜನರನ್ನ ಮರೆತು ತಾನು ಮಾತ್ರ ಸೇಫ್ ಆಗಿ ಬಂಕರ್ಗೆ ಸೇರ್ಕೊಂಡಿದ್ದಾನೆ ಅನ್ನುವಂಥ ಮಾಹಿತಿ ಇದೆ. ಇನ್ನು ಇಡೀ ಈ ಯುದ್ಧದ ಪರಿಸ್ಥಿತಿಗೆ ಕಾರಣ ಆದಂಥ ಆಸಿಮ್ ಮುನೀರ್ ಪಾಕಿಸ್ತಾನದ ಜನರಲ್, ಸೇನಾ ಮುಖ್ಯಸ್ಥ, ಮುಲ್ಲಾ ಜನರಲ್ ಅಂತ ಕರೀತಾರೆ. ಯಾಕಂದ್ರೆ ಆತ ಮುಲ್ಲಾ ರೀತಿ ಮಾತನಾಡೋದೇ ಜಾಸ್ತಿ. ಏಪ್ರಿಲ್ 16ನೇ ತಾರೀಕು ಕೂಡ ಹಿಂದೂಗಳು ಮುಸ್ಲಿಮರು ಅನ್ನುವಂಥ ಮಾತನ್ನ ಹೇಳಿದ್ದಾತ. ಧರ್ಮದ ಆಧಾರದ ಮೇಲೆ 2 ದೇಶಗಳನ್ನ ಮಾಡಲಾಯಿತು ಅಂತ ಹೇಳಿದ್ದಾತ. ಧರ್ಮದ ಕಿಚ್ಚನ್ನ ಹಬ್ಬಿಸಿದ್ದು ಆತ. ಆತನ ಹೇಳಿಕೆಯಿಂದಾನೇ ಆರಂಭವಾದಂಥ ಪರಿಸ್ಥಿತಿ ಇದು. ಇಲ್ಲಿಯ ತನಕ ಬಂದು ನಿಂತಿದೆ. ಆತ ಮಾಡಿದಂಥ ಎಡವಟ್ಟಿಗೆ, ಆತ ತೆಗೆದುಕೊಂಡಂಥ ನಿರ್ಧಾರಗಳಿಗೆ ಈಗ ಆತನನ್ನೇ ವಶಕ್ಕೆ ಪಡೆಯಲಾಗಿದೆ ಪಾಕಿಸ್ತಾನದಲ್ಲಿ ಅನ್ನುವಂಥ ಮಾಹಿತಿ ಇದೆ. ದಾಳಿಯ ಒಂದೊಂದು ದೃಶ್ಯಗಳನ್ನ ಕೂಡ ಗಮನಿಸ್ತಾ ಇದೆ. ಭಾರತದ ಸೇನೆ ಎಷ್ಟು ಸಮರ್ಥವಾಗಿದೆ, ನಮ್ಮ ಶಕ್ತಿ, ನಮ್ಮ ಸಾಮರ್ಥ್ಯ ಏನು ಅನ್ನೋದು ಇವತ್ತು ರಾತ್ರಿ ಗೊತ್ತಾಗಿದೆ ನೋಡಿ, ಜಗತ್ತಿಗೆ ಗೊತ್ತಾಗಿದೆ. ಪಾಕಿಸ್ತಾನದ ಒಂದೇ ಒಂದು ಮಿಸೈಲ್, ಒಂದೇ ಒಂದು ಡ್ರೋನ್ ಭಾರತದ ನೆಲಕ್ಕೆ ಬಂದು ಬಿದ್ದಿಲ್ಲ. ಬೀಳೋದಕ್ಕೆ ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅವಕಾಶವನ್ನೇ ಕೊಟ್ಟಿಲ್ಲ. S-400 ಆಕಾಶ್ ಏರ್ ಡಿಫೆನ್ಸ್ ಸಿಸ್ಟಮ್ ಎಲ್ಲವನ್ನ ಕೂಡ ಆಕ್ಟಿವ್ ಮಾಡಲಾಗಿದೆ. ಅದು ಆಕ್ಟಿವ್ ಆಗಿರುವಂತಹ ಕಾರಣಕ್ಕಾಗಿನೇ ಆಗಸದಲ್ಲೇ ಪಾಕಿಸ್ತಾನದ ಡ್ರೋನ್ಗಳನ್ನ, ಪಾಕಿಸ್ತಾನದ ಮಿಸೈಲ್ಗಳನ್ನ ಹೊಡೆದುರುಳಿಸುವಂತಹ ಕೆಲಸ ಆಗಿದೆ. ಇದಾಗಬೇಕಾಗಿತ್ತು. ಪಾಕಿಸ್ತಾನದ ಮೇಲಿನ ಈ ದಾಳಿ, ಈ ಮಧ್ಯರಾತ್ರಿಯಲ್ಲಿ ನಡೀತಾ ಇರುವಂತಹ ದಾಳಿ, ಇದು ಅನಿವಾರ್ಯ ಆಗಿತ್ತು. ಪದೇ ಪದೇ ಭಾರತ ಪಾಕಿಸ್ತಾನದ ಗಡಿಯಲ್ಲಿ ಪಾಕಿಸ್ತಾನ ಮಾಡ್ತಾ ಇದ್ದಂತಹ ಕೆರೆ, ಪಾಕಿಸ್ತಾನ ಕೃಪಾಪೋಷಿತ ಉಗ್ರರು ಮಾಡ್ತಾ ಇದ್ದಂತಹ ವಿಧ್ವಂಸಕ ಕೃತ್ಯ, ಅದೆಲ್ಲದಕ್ಕೂ ಒಂದು ಫುಲ್ ಸ್ಟಾಪ್ ಇಡ್ತಾ ಇದೆಯಾ ಭಾರತ ಗೊತ್ತಿಲ್ಲ. ಕಾರ್ಯಾಚರಣೆಯಂತೂ ಆರಂಭ ಆಗಿದೆ. ಪಹಲ್ಗಾಮ್ನಲ್ಲಿ ಸತ್ತಂತಹ, ಪ್ರಾಣವನ್ನ ಕಳ್ಕೊಂಡಂತಹ 26 ಜನ ಮಾತ್ರ ಅಲ್ಲ, ಕಳೆದ 75 ವರ್ಷಗಳಲ್ಲಿ 30,000ಕ್ಕೂ ಹೆಚ್ಚು ಯೋಧರು ಪ್ರಾಣವನ್ನ ಕಳ್ಕೊಂಡಿದ್ದಾರೆ. 30,000ಕ್ಕೂ ಹೆಚ್ಚು ಯೋಧರ ಬಲಿಯನ್ನ ಪಡೆಯುವಂತಹ ಕೆಲಸವನ್ನ ಪಾಕಿಸ್ತಾನದ ಈ ಕುತಂತ್ರ ಕೃತ್ಯಗಳು ಮಾಡಿದ್ದಾವೆ. ಅದೆಲ್ಲದಕ್ಕೂ ಕೂಡ ಪ್ರತೀಕಾರವನ್ನ ತೆಗೆದುಕೊಳ್ಳುವಂತಹ ಸಮಯ ಇದು. ಪ್ರತೀಕಾರವನ್ನ ತೆಗೆದುಕೊಳ್ಳುವುದಕ್ಕೆ ಭಾರತ ಸಿದ್ಧ ಆಗಿರೋದಕ್ಕೆ ಈಗ ಇಂಥ ಪರಿಸ್ಥಿತಿಯನ್ನ ಪಾಕಿಸ್ತಾನ ಫೇಸ್ ಮಾಡ್ತಾ ಇರೋದು. ನಿನ್ನೆಯಷ್ಟೇ ಕ್ಯಾಪ್ಟನ್ ಪ್ರಾಂಜಲ್ ಅವರ ತಾಯಿ ಅನುರಾಧ ಅವರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಮಾತು ಹೇಳ್ತಾ ಇದ್ರು. ಕೃಷ್ಣ ಶಿಶುಪಾಲನನ್ನ ವಧೆ ಮಾಡುವುದಕ್ಕೂ ಮುಂಚೆ, ಆತನ ಶಿರಚ್ಛೇದ ಮಾಡುವುದಕ್ಕೂ ಮುಂಚೆ ಆತನಿಗೆ 100 ತಪ್ಪುಗಳನ್ನ ಮಾಡುವುದಕ್ಕೆ ಅವಕಾಶವನ್ನ ಕೊಟ್ಟಿದ್ದಂತೆ. ಅಂದ್ರೆ ಅಲ್ಲಿ ತನಕ ತಾಳ್ಮೆಯಿಂದ ಕಾದಿದ್ದ ಕೃಷ್ಣ. ತಪ್ಪು ಮಾಡೋದನ್ನು ನಿಲ್ಲಿಸ್ತಾನೆ, ಸರಿ ಹೋಗ್ತಾನೆ, ಬುದ್ಧಿ ಕಲಿತಾನೆ ಅನ್ನುವಂಥ ವಿಶ್ವಾಸದ ಮೇಲೆ. ಆದ್ರೆ ಯಾವಾಗ 100 ತಪ್ಪು ಮೀರಿ 101ನೇ ತಪ್ಪನ್ನ ಶಿಶುಪಾಲ ಮಾಡ್ತಾನೋ ಆಗ ಕೃಷ್ಣ ಅವನನ್ನ ಹತ್ಯೆ ಮಾಡಿಬಿಡ್ತಾನೆ, ಆತನ ಶಿರಚ್ಛೇದ ಮಾಡಿಬಿಡ್ತಾನೆ. ಈಗ ಪಾಕಿಸ್ತಾನದ ಮೇಲೆ ಭಾರತ ಮಾಡಿರುವಂತಹ ದಾಳಿ ಕೂಡ ಅಂಥದ್ದೇ. ಇಷ್ಟು ದಿನಗಳ ಕಾಲ ಪಾಕಿಸ್ತಾನ ಕೊಡ್ತಾ ಇದ್ದಂತಹ ಕಾಟ, ಪಾಕಿಸ್ತಾನ ಮಾಡ್ತಾ ಇದ್ದಂತಹ ದಾಳಿ, ಆಗಾಗ ಗಡಿಯಲ್ಲಿ ಮಾಡ್ತಾ ಇದ್ದಂತಹ ಕೆರೆಕ್, ಅದೆಲ್ಲವನ್ನ ಕೂಡ ಸಹಿಸಿಕೊಂಡಿದ್ದಂತಹ ಭಾರತ ಈಗ ಭಾರತದ ತಾಳ್ಮೆಯ ಕಟ್ಟೆ ಒಡೆದಿದೆ. ಪಾಕಿಸ್ತಾನ ಮಾಡಿರುವಂತಹ ಕೃತ್ಯಗಳಿಗೆ ಉತ್ತರವನ್ನ ಕೊಡಬೇಕು ಅಂತ ಹೇಳಿ ಭಾರತ ಡಿಸೈಡ್ ಮಾಡಿದ ಹಾಗೆ ಕಾಣಿಸ್ತಾ ಇದೆ. ಪಾಕಿಸ್ತಾನಕ್ಕೆ ಶಿಕ್ಷೆಯನ್ನ ಕೊಡಲೇಬೇಕು ಅಂತ ಹೇಳಿ ಭಾರತ ನಿರ್ಧಾರ ಮಾಡಿದ ಹಾಗೆ ಕಾಣ್ತಾ ಇದೆ. ಆ ನಿರ್ಧಾರದ ಪರಿಣಾಮಗಳನ್ನ ನೀವು ಸ್ಕ್ರೀನ್ ನಲ್ಲಿ ಗಮನಿಸ್ತಾ ಇದ್ದೀರಿ. ಪಾಕಿಸ್ತಾನದ ಪ್ರಮುಖ ನಗರಗಳು ಒಂದೇ ಒಂದು, ಭಾರತದ ಒಂದೇ ಒಂದು ಮಿಸೈಲ್, ಒಂದೇ ಒಂದು ಡ್ರೋನ್ ಅನ್ನ ತಡೆಯುವುದಕ್ಕೆ ಪಾಕಿಸ್ತಾನಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾಕಂದ್ರೆ ಭಾರತ ಪಾಕಿಸ್ತಾನದ ಒಳಗೋಗಿ ಹೊಡಿತಾ ಇಲ್ಲ. ಭಾರತದ ಮಣ್ಣಿನಲ್ಲಿದ್ದುಕೊಂಡೇ ಪಾಕಿಸ್ತಾನದ ಮೇಲೆ ದಾಳಿ ಆಗ್ತಾ ಇದೆ. ರೈಟ್, IPL ಆಡಳಿತ ಮಂಡಳಿಯ ಸಭೆಯನ್ನ ಕರೆದಿದೆ BCCI. ಉದ್ವಿಗ್ನ ಪರಿಸ್ಥಿತಿ ಹಿನ್ನೆಲೆಯಲ್ಲಿ ಇವತ್ತು ನಡೆಯುತ್ತೆ BCCIನ ಈ ಮಹತ್ವದ ಸಭೆ. IPL ಸೀಸನ್ 18 ಮುಂದೂಡಿಕೆಯಾಗುವಂತಹ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ನಿನ್ನೆ ಧರ್ಮಶಾಲಾದಲ್ಲಿ ನಡೀತಾ ಇದ್ದಂತಹ ಪಂದ್ಯವನ್ನ ಅರ್ಧಕ್ಕೆ ಸ್ಥಗಿತಗೊಳಿಸಲಾಗಿತ್ತು.
ಇವತ್ತು ನಡೆಯಬೇಕಾಗಿದ್ದಂತಹ RCB ಪಂದ್ಯ ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ. ಉತ್ತರ ಪ್ರದೇಶದ ಲಖನೌ ಸ್ಟೇಡಿಯಂನಲ್ಲಿ RCB ಪಂದ್ಯ, RCB ವರ್ಸಸ್ LSG ಲಖನೌ ತಂಡಗಳ ಮಧ್ಯೆ ಪಂದ್ಯ ನಡೆಯಬೇಕಾಗಿತ್ತು. ಆ ಪಂದ್ಯವೂ ಕೂಡ ರದ್ದಾಗುವಂತಹ ಸಾಧ್ಯತೆ ಇದೆ. ಭಾರತ ಹಾಗೆ ಪಾಕಿಸ್ತಾನದ ನಡುವೆ ಉದ್ವಿಗ್ನ ಪರಿಸ್ಥಿತಿಯ ಬೆನ್ನಲ್ಲೇ IPL ಆಡಳಿತ ಮಂಡಳಿಯ ಸಭೆಯನ್ನ ಕರೆದಿದೆ BCCI. ಹಾಗಾಗಿ ಈ ಸಭೆಯಲ್ಲಿ ನಿರ್ಧಾರವಾಗುವಂತಹ ಸಾಧ್ಯತೆ ಇದೆ. ಇಡೀ IPL ಸೀಸನ್ 18 ಮುಂದೂಡಿಕೆ ಮಾಡುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ನೀವು ಗಮನಿಸ್ತಾ ಇರುವಂತಹ ದೃಶ್ಯಗಳು. ಇದು ಧರ್ಮಶಾಲಾದಲ್ಲಿ ನಿನ್ನೆ ಮ್ಯಾಚ್ ಅರ್ಧಕ್ಕೆ ನಿಂತು ಹೋಯ್ತಲ್ಲ, ಅರ್ಧಕ್ಕೆ ಫ್ಲಡ್ ಲೈಟ್ಗಳನ್ನೆಲ್ಲ ಆಫ್ ಮಾಡಿ ಅಲ್ಲಿಗೆ ಬಂದಿದ್ದಂತಹ ಪ್ರೇಕ್ಷಕರನ್ನ ಕಳುಹಿಸುವಂತಹ ಕೆಲಸವನ್ನ ಭಾರತದ ಸೇನೆ ಅಲ್ಲಿನ ಸ್ಥಳೀಯ ಆಡಳಿತ ಮಾಡ್ತು. ಭಾರತ ಹಾಗೆ ಪಾಕಿಸ್ತಾನದ ಮಧ್ಯೆ ಉದ್ವಿಗ್ನ ಪರಿಸ್ಥಿತಿ, ಪಾಕಿಸ್ತಾನದ ದಾಳಿಯ ಬೆನ್ನಲ್ಲೇ ಈ ಕ್ರಮವನ್ನ ತೆಗೆದುಕೊಳ್ಳಲಾಗಿತ್ತು. ಫ್ಲಡ್ ಲೈಟ್ ಅನ್ನ ಆಫ್ ಮಾಡಲಾಗಿತ್ತು, ಬ್ಲಾಕ್ಔಟ್ ಕಾರ್ಯಾಚರಣೆಯನ್ನ ಮಾಡಲಾಗಿತ್ತು. ಧರ್ಮಶಾಲಾದಲ್ಲಿ ಪಂದ್ಯ ಅರ್ಧಕ್ಕೆ ನಿಂತು ಹೋಗಿತ್ತು. ಇವತ್ತು RCB ಹಾಗೆ ಲಖನೌ ನಡುವೆ ಲಖನೌದಲ್ಲಿ ಪಂದ್ಯ ಆಗಬೇಕಾಗಿದೆ. ಆ ಪಂದ್ಯವೂ ಕೂಡ ರದ್ದಾಗುವ ಸಾಧ್ಯತೆ ಇದೆ ಅನ್ನುವಂತ ಮಾಹಿತಿ. IPL ಆಡಳಿತ ಮಂಡಳಿಗಳ ಸಭೆಯನ್ನ ಕರೆದಿದೆ BCCI. ಆಡಳಿತ ಮಂಡಳಿಯ ಸಭೆ, IPL ಆಡಳಿತ ಮಂಡಳಿಯ ಸಭೆಯನ್ನ ಕರೆದಿದೆ. ಆ ಸಭೆಯಲ್ಲಿ ನಿರ್ಧಾರವನ್ನ ಮಾಡುವ ಸಾಧ್ಯತೆ ಇದೆ. IPL ಸೀಸನ್ 18 ಮುಂದೂಡಿಕೆ ಮಾಡುವ ಸಾಧ್ಯತೆ ಇದೆ ಅನ್ನುವಂತಹ ಮಾಹಿತಿ ಲಭ್ಯವಾಗ್ತಾ ಇದೆ. फाइटर जा रहे हैं फिर फाइटर जा रहे हैं ओ भाई इधर भाई ओ भाई मर ओ फक ओ भाई इधर ओ भाई इधर ओ भाई इधर भाई ओ भाई ओ भाई इधर ओ भाई इधर ओ भाई इधर भाई ओ भाई यो ओ भाई इधर यो ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.